ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಈಗ ಟ್ವಿಸ್ಟ್. ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಬಹುಮತ ಫಿಕ್ಸ್. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಟ್ವಿಸ್ಟ್. ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಬಹುಮತ ಫಿಕ್ಸ್. 2023ರಲ್ಲಿ 201 ಮತಗಳ ಅಂತರದಿಂದ ಗೆದ್ದಿದ್ದ ಕಾಂಗ್ರೆಸ್ನ ರಾಜೇಗೌಡಗೆ ಬಿದ್ದ 318 ಮತ ಅಸಿಂಧು ಅಂತ ಘೋಷಣೆ. ಬಿಜೆಪಿ ಅಭ್ಯರ್ಥಿ ಜೀವರಾಜ್ 52 ಮತಗಳಿಂದ ಮುನ್ನಡೆ. ಚುನಾವಣಾಧಿಕಾರಿಗಳಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ. ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ರವಾನೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಯಲ್ಲಿ ಈಗ ಟ್ವಿಸ್ಟ್ ಎದುರಾಗಿದೆ. ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಬಹುಮತ ಫಿಕ್ಸ್ ಅಂತ ಹೇಳಲಾಗ್ತಿದೆ. 2023ರಲ್ಲಿ 201 ಮತಗಳ ಅಂತರದಿಂದ ಕಾಂಗ್ರೆಸ್ನ ರಾಜೇಗೌಡ ಅವರು ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈಗ ರಾಜೇಗೌಡ ಅವರಿಗೆ ಬಿದ್ದಂತಹ 318 ಮತ ಏನಿದಾವೆ ಅದನ್ನ ಅಸಿಂಧು ಅಂತ ಘೋಷಣೆ ಕೂಡ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿ ಜೀವರಾಜ್ 52 ಮತಗಳಿಂದ ಈಗ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಚುನಾವಣಾಧಿಕಾರಿಗಳಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರೋದು. ಆದ್ರೆ ಈ ಒಂದು ಫಲಿತಾಂಶ ಏನಿದೆ, ಈ ಒಂದು ಫಲಿತಾಂಶವನ್ನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ರವಾನೆಯನ್ನ ಮಾಡಲಾಗುತ್ತೆ. ಯಾಕೆಂತಂದ್ರೆ ಕೋರ್ಟ್ ಆದೇಶ ಮಾಡಿರೋದು ಮರು ಎಣಿಕೆ ಮಾಡಬೇಕು, ಅಂಚೆ ಮತ ಏನಿದ್ದಾವೆ ಅದನ್ನ ಮರು ಎಣಿಕೆ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಈಗ ಅದರ ಫಲಿತಾಂಶ ಏನಿದೆ ಅಂತ ಕೋರ್ಟ್ಗೆ ರವಾನೆಯನ್ನ ಮಾಡಬೇಕಾಗುತ್ತೆ. ಅದಾದ ನಂತರ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಹೈಕೋರ್ಟ್ ಆದೇಶದಂತೆ ಈಗ ಮತಗಳ ಮರು ಎಣಿಕೆ ಕೂಡ ಮಾಡಲಾಗಿದೆ. ಅಂಚೆ ಮತಗಳನ್ನ ಮರುಪರಿಶೀಲಿಸಿ ಮರು ಎಣಿಕೆ ಮಾಡಲಾಗಿದೆ. ಬಾಕಿ ಉಳಿದ 1543 ಅಂಚೆ ಮತಗಳನ್ನ ಈಗ ಮರು ಎಣಿಕೆಗೆ ಆದೇಶ ನೀಡಿತ್ತು. ಆ ಒಂದು ಆದೇಶದ ಅನ್ವಯ ಆ ಮತಗಳನ್ನ ಈಗ ಎಣಿಕೆ ಮಾಡಲಾಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಸಂತ. ಸದ್ಯಕ್ಕೆ ಶೃಂಗೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂಚೆ ಮತ ಮರು ಎಣಿಕೆಯನ್ನ ಮಾಡಲಾಗಿದೆ. ಸ್ವಲ್ಪ ಬದಲಾವಣೆ ಕೂಡ ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಶೃಂಗೇರಿ ಕ್ಷೇತ್ರದ ಚಿತ್ರಣ ಬದಲಾಗುತ್ತಾ ಹೇಗೆ ಅಂತ? ಸಾಹಿತ್ಯ ತೀವ್ರ ಕುತೂಹಲ ಕೇಳಿಸಿದ್ದ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಪ್ರಮುಖವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ರಾತ್ರಿ ಇಡೀ ಹೈಡ್ರಾಮಾ ನಡೆದಿದ್ದು ಮಹತ್ವದ ಒಂದು ತಿರುವು ಕೂಡ ಪಡ್ಕೊಂಡಿದೆ. ಹೈಕೋರ್ಟ್ ಆದೇಶದಂತೆ ನಡೆದಂತ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಗೆಲುವು ಅಂತ ಘೋಷಿಸಲ್ಪಟ್ಟಿದ್ದ ಹಾಲಿ ಶಾಸಕ ಕಾಂಗ್ರೆಸ್ನ ಟಿ.ಡಿ. ರಾಜೇಗೌಡ ಅವರಿಗೆ ಹಿನ್ನಡೆಯಾಗಿದೆ ಅಂತಲೇ ಹೇಳಲಾಗ್ತಿದೆ. ಅಂಚೆ ಮತಗಳ ಮರು ಮತ ಎಣಿಕೆಯಲ್ಲಿ ನಿನ್ನೆ ಸಂಜೆ ಟಿ.ಡಿ. ರಾಜೇಗೌಡ ಅವರು ವಿಜಯ ಸಾಧಿಸಿದ್ರು ಅಂತ ಹೇಳಲಾಗ್ತಿತ್ತು. ಆದ್ರೆ ಮತ ಎಣಿಕೆಯಲ್ಲಿ ಭಾರಿ ಗೊಂದಲಗಳು ಉಂಟಾಗಿತ್ತು. ನಿನ್ನೆ ಬೆಳಗ್ಗೆ 7 ಗಂಟೆಗೆ ಆರಂಭವಾದಂತಹ ಮತ ಎಣಿಕೆ ಮಧ್ಯರಾತ್ರಿವರೆಗೂ ಕೂಡ ನಡೆಯುತ್ತೆ. ಬೆಳಗ್ಗೆ ಎಲ್ಲಾ ಗೊಂದಲಗಳಿಗೆ ಮಹತ್ವದ ತಿರುವು ಕೂಡ ಸಿಕ್ಕಿದೆ ಇವತ್ತು ಅನ್ನುವಂತ ಒಂದು ಮಾಹಿತಿ ಇದೆ. ಆದ್ರೆ ನೋಡಿ, ನಾವು ಗಮನಿಸಬೇಕಾಗತ್ತೆ, 2023 ಮೇ 13ರಂದು ನಡೆದಿದ್ದಂತಹ ಮತ ಎಣಿಕೆ ವೇಳೆ ಸಿಂಧು ಅಂತ ಪರಿಗಣಿಸಲಾಗಿದ್ದಂತಹ ಮತಗಳು ಈಗಿನ ಮರು ಎಣಿಕೆ ವೇಳೆ ತಿರಸ್ಕೃತಗೊಂಡಿವೆ ಅನ್ನುವಂಥದ್ದು ಇಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಗಮನಿಸ್ತಾ ಹೋಗ್ಬೋದು, ನಿನ್ನೆ ಮತದಾನ ಪ್ರಕ್ರಿಯೆ ಅಂದ್ರೆ ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ನಡೆದಂತಹ ಸಂದರ್ಭದಲ್ಲಿ ಮತ ಎಣಿಕೆ ಪತ್ರದಲ್ಲಿ ರಾಜೇಗೌಡ ಮತ್ತೆ ಮತ್ತೋರ್ವ ಅಭ್ಯರ್ಥಿ ಇಬ್ಬರಿಗೂ ಡಬಲ್ ಟಿಕ್ ಮಾಡಿರೋದು ಕಂಡು ಬಂದ ಹಿನ್ನೆಲೆಯಲ್ಲಿ 258 ಮತಗಳು ತಿರಸ್ಕೃತಗೊಂಡಿದ್ವು. ಈ ಹಿಂದೆ 569 ಅಂಚೆ ಮತಗಳನ್ನು ಪಡೆದಿದ್ದ ರಾಜೇಗೌಡರ ಪಟ್ಟಿಯಿಂದ 255 ಮತಗಳು ಮರು ಎಣಿಕೆ ವೇಳೆ ಕಡಿತಗೊಂಡವು. ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರಿಗೆ ಬಂದಿದ್ದಂತಹ 692 ಅಂಚೆ ಮತಗಳಲ್ಲಿ 2 ಮತಗಳು ಮಾತ್ರ ತಿರಸ್ಕೃತಗೊಂಡಿವೆ ಅನ್ನುವಂತ ಒಂದು ಮಾಹಿತಿ ಇದೆ. ರಾತ್ರಿ ಇಡೀ ಹೈಡ್ರಾಮಾ ನಡೆದಿದೆ. ಆ ನಂತರದಲ್ಲಿ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ, ಮರು ಎಣಿಕೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ವ್ಯತ್ಯಾಸ ಕಂಡು ಬಂದ ಬೆನ್ನಲ್ಲೇ ಕಾಂಗ್ರೆಸ್ ಆಕ್ರೋಶ ಕೂಡ ವ್ಯಕ್ತಪಡಿಸಿದಂತಹ ಒಂದು ಪ್ರಸಂಗ ಕೂಡ ನಡೆದಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಹೋದ್ರೆ ಪ್ರಮುಖವಾಗಿ ಶೃಂಗೇರಿ ಅಂಚೆ ಮತಗಳ ಮರು ಎಣಿಕೆ ವಿಚಾರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಸಿಕ್ಕಂತ ವೋಟ್ಗಳು ಎಷ್ಟು, ಫಲಿತಾಂಶ ಯಾವಾಗ ಅನ್ನುವಂಥದ್ದು ಇನ್ನಷ್ಟೇ ನಿರ್ಧಾರ ಆಗ್ಬೇಕಾಗಿದೆ. ಚುನಾವಣಾಧಿಕಾರಿಗಳ ಮಹತ್ವದ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ಬೇಕಿದೆ. ಯಾಕಂದ್ರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರುಪರಿಶೀಲನೆ ಮತ್ತು ಮರು ಎಣಿಕೆ ಪ್ರಕ್ರಿಯೆ ಶುರುವಾಗಿದ್ದು ಹೈಕೋರ್ಟ್ನ ಸೂಚನೆಯಂತೆ. ಸೊ ಹಾಗಾಗಿ 2026 ಏಪ್ರಿಲ್ 6ರಂದು ಹೈಕೋರ್ಟ್ ಹೊರಡಿಸಿದಂತಹ ಆ ಒಂದು ತೀರ್ಪಿನ ಪ್ರಕಾರ ಸುಮಾರು 279 ಅಂಚೆ ಮತಗಳನ್ನ ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಲಾಗಿರುವಂತದ್ದು. ಇವಿಎಂ ಮತಗಳ ಬಗ್ಗೆ ಯಾವುದೇ ಆದೇಶ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ ಮುಖಂಡ ಸುಧೀರ್ ಕುಮಾರ್ ಅವರು ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ ವಿರುದ್ಧ ಅಂಚೆ ಮತಗಳ ಟ್ಯಾಂಪರಿಂಗ್ ಆರೋಪದ ಒಂದು ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ಈ ದೂರಿನ ಅನ್ವಯ ಈ ಪ್ರಕ್ರಿಯೆ ಕೈಗೊಳ್ಳಲಾಗಿರುವಂತದ್ದು, ಮರು ಎಣಿಕೆಯ ಪ್ರಕ್ರಿಯೆಯನ್ನ. ಸೊ ಹಾಗಾಗಿ ಅಭ್ಯರ್ಥಿಗಳ ಮತಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡು ಬಂದಿವೆ.
ಸೊ ಇಲ್ಲಿ ನಾವು ಗಮನಿಸಬೇಕಾಗತ್ತೆ 2023 ಮತ ಎಣಿಕೆಯಲ್ಲಿ ಏನು ಮೇಲ್ಮನವಿದಾರ DN ಜೀವರಾಜ್ ಇದಾರೆ, ಅವರಿಗೆ 692 ಮತ ಬಂದಿದ್ರೆ, ಅಂದ್ರೆ 692 ಮತಗಳು ಬಂದಿದ್ರೆ, ಮರು ಎಣಿಕೆ ನಂತರ ಅದು 690 ಇಳಿದಿದೆ ಅಂತ ಹೇಳಲಾಗ್ತಿದ್ದು. ಮತ್ತೊಂದು ಕಡೆ TD ರಾಜೇಗೌಡರಿಗೆ ಮೂಲತಃ 569 ಮತಗಳು ಬಂದಿದ್ವು. ಆದ್ರೆ ಮರು ಎಣಿಕೆ ನಂತರದಲ್ಲಿ ಆ ಮತಗಳ ಸಂಖ್ಯೆ 314 ಇಳಿದು 255 ಮತಗಳ ವ್ಯತ್ಯಾಸ ಕಂಡು ಬಂದಿದೆ ಅಂತ ಹೇಳಲಾಗ್ತಿದೆ. ಸೊ ಈ ಕುರಿತು ಚುನಾವಣಾ ಆಯೋಗಕ್ಕೆ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಒಂದು ಫಲಿತಾಂಶ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕು. ಸ್ಟ್ರಾಂಗ್ ರೂಮ್ ಅನ್ನ ಸೀಲ್ ಮಾಡಲಾಗಿದೆ. ಈ ಚುನಾವಣಾಧಿಕಾರಿಗಳು ಈಗಾಗಲೇ ಬಹು ಸ್ಪಷ್ಟವಾಗಿ ಒಂದಷ್ಟು ಮಾಹಿತಿಗಳು ಈಗ ಹೈಕೋರ್ಟ್ಗೆ ಸಲ್ಲಿಕೆ ಆಗಿರುವಂತಹ ವರದಿಯ ನಂತರದಲ್ಲಿ ಏನು ಫಲಿತಾಂಶ ಏನು ಪ್ರಕಟ ಆಗುತ್ತೆ, ಆ ಫಲಿತಾಂಶ ಚುನಾವಣಾಧಿಕಾರಿಗಳು ಘೋಷಣೆ ಮಾಡಲಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಸಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.